ಬರೀ 10 ಲಕ್ಷಕ್ಕೆ BMRDA ಸೈಟು ಖಾತಾ ಇರುವಂತ ಇಂಡಿವಿಜುವಲ್ ಖಾತಾ ಇರುವಂತ ಸೈಟ್ ಗಳನ್ನು ಕೊಡ್ತಾ ಇದೀವಿ. ಇದೇ ಭಾನುವಾರ ನಾವು ಮೆಗಾ ಲಾಂಚಿಂಗ್ ಮಾಡ್ತಾ ಇದೀವಿ. ನೀವು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಆ ರೀತಿ ಆಫರ್ ನ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ದಿ ಬೆಸ್ಟ್ ಈ ಸಾರಿ ಏನು ಇವಾಗ ಈ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಕಮಿಂಗ್ ಸಂಡೇ ಬಂತು ಬೇರೆ ಲೆವೆಲ್ಗೆ ಅದನ್ನ ಅನ್ಇಮ್ಯಾಜಿನಬಲ್ ಸರ್. ಯಾಕೆಂತಂದ್ರೆ ಆ ರೇಟ್ಗೆ ನಾವು ಇಲ್ಲಿ ಆ ಪ್ರೈಸ್ಗೆ ನಾವು ಇಲ್ಲಿ ಸೈಟ್ ಗಳನ್ನ ಕೊಡ್ತಾ ಇದೀವಿ. ಸಾತನೂರು ಬರುತ್ತೆ. ಸಾತನೂರಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅಲ್ಲಿ ನಮ್ದು ಲೇಔಟ್ ಇದಿದೆ ಸರ್. ಎಷ್ಟಿದೆ ಸರ್ ಸೈಟ್ಸ್ ಇಲ್ಲಿ? ಟೋಟಲ್ ಬಂದು 217 ಸೈಟ್ ಇದೆ ಸರ್. ಸ್ಟೇಷನ್ ಅಂತ ಬಂದ್ರೆ ಅದು ಕೂಡ ಟಾಪ್ ಅಲ್ಲಿ ಇದೆ. ಹೌದು. ಮತ್ತೆ ಡೆವಲಪ್ಮೆಂಟ್ ಅಂತ ಬಂದ್ರೆ ಎಲ್ಲಾ ಡೆವಲಪ್ಮೆಂಟ್ ಕೊಟ್ಬಿಟ್ಟಿದ್ರೆ ಸುತ್ತಮುತ್ತ ನೀವು ಎಲ್ಲ ನೋಡಬಹುದು. ಮತ್ತೆ ಕಾಂಪೌಂಡ್ ಫೆಸಿಲಿಟೀಸ್ ಆಗಿರ್ಬೋದು, ಆರ್ಚ್ ಆಗಿರ್ಬೋದು, A1 ಕ್ಲಾಸ್ ಎಲ್ಲ ರೆಡಿ. ಲಾಂಚ್ ಆಫರ್ ಅಂತಾನು ಅಲ್ಲ, ಆಲ್ರೆಡಿ ರೆಡಿ ಫುಡ್ ಇರ್ತಕ್ಕಂಥ ಲೇಔಟ್ ನೇ ತೋರಿಸ್ತಾ ಇದೀವಿ. ಇದರಲ್ಲಿ ನಿಮಗೆ 900 ಸ್ಕ್ವೇರ್ ಫೀಟ್ ಇದೆ, 800 ಸ್ಕ್ವೇರ್ ಫೀಟ್ ಇದೆ, 1200 ಸ್ಕ್ವೇರ್ ಫೀಟ್ ಇದೆ. ಎಲ್ಲಾ ರೀತಿಯ ಡೈಮೆನ್ಷನ್ ಇರುವಂತ ಸೈಟ್ಗಳು ಇದೆ, ಅವೈಲಬಿಲಿಟಿ ಇದೆ. ಸೊ ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ನಾವು ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ಟೈಅಪ್ ಆಗಿದ್ದೀವಿ. ನಥಿಂಗ್ ಟು ವರಿ. ಏನಪ್ಪ ಇದೇನೋ ಪ್ರೈವೇಟ್ ಬ್ಯಾಂಕು ಅಲ್ಲಿ ಇಲ್ಲಿ ಅಂತ ಏನೂ ಅನ್ಕೋಬೇಡಿ. ಎಲ್ಲ ಬ್ಯಾಂಕ್ಗಳಲ್ಲೂ ನಾವು ಲೋನ್ ಮಾಡಿಸಿ ಕೊಡ್ತೇವೆ. ಆಸ್ ಪರ್ ಯುವರ್ ಪ್ರೊಫೈಲ್ KYCಲಿ ಆ ಪ್ಲಾಟ್ ಬಂದುಬಿಟ್ಟು ನಮ್ಮ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಆಗುತ್ತೆ. ಅಂದರೆ ನಿಮಗೆ ಬೇರೆ ಯಾರಿಗೂ ಸಹ ಅದನ್ನು ಬೇರೆಯವ್ರಿಗೆ ಕೊಡಕ್ಕೆ ಬರಲ್ಲ. ಬ್ಲಾಕ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡ್ತೀವಿ. ಸೊ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಕನಕಪುರ ಹತ್ರ ಬರ್ತಕ್ಕಂಥ ಸಾತ್ನೂರಿಗೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಈ ಸಾತ್ನೂರಲ್ಲಿ ಒರಾಯನ್ ಸಿಂಧು ಡೆವಲಪರ್ಸ್ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಲೆಫ್ಟ್ ಸೈಡಿಗೆ ನೋಡ್ತಾ ಇದ್ದೀರಾ ಅದು ಕೂಡ ಲೇಔಟೆ, ರೈಟ್ ಸೈಡಿಗೆ ನೋಡ್ತಾ ಇದ್ದೀರಾ ಅದು ಕೂಡ ಲೇಔಟೆ, ಎದುರುಗಡೆ ನೋಡ್ತಾ ಇದ್ದೀರಾ ಸಾಕೇತ್ ಮದರ್ ತೆರೆಸಾ ಶಾಲೆ ಕೂಡ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಅತಿ ದೊಡ್ಡ ಲೇಔಟ್ ಅಂತಲೇ ಹೇಳ್ಬೋದು. ಅದಾದ್ರೆ 200ಕ್ಕಿಂತ ಜಾಸ್ತಿ ಸೈಟ್ಗಳಿರುವಂತಹ ಲೇಔಟ್ ಇದು. ಸೊ ಸಾತ್ನೂರು ಸುತ್ತಮುತ್ತ, ಕನಕಪುರ ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಲೇಔಟಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಬರುತ್ತೆ, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಯಾವ್ಯಾವ ಡೈಮೆನ್ಷನಲ್ಲಿ ಸೈಟ್ಗಳು ಅವೈಲೇಬಲ್ ಇದ್ದಾವೆ, ಲೋನ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಏನೆಲ್ಲ ಆಫರ್ ಕೊಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗು ಸ್ಪಾಟ್ ಬುಕ್ಕಿಂಗ್ ಅಂತೇಳಿ ಏನಾದರೂ ಸ್ಪೆಷಲ್ ಆಫರ್ ಇದೆಯಾ, ಅಥವಾ ಯಾವ್ಯಾವ ಫೇಸಿಂಗಲ್ಲಿದೆ, ಪ್ರತಿಯೊಂದು ಡೀಟೇಲ್ಸ್ನ ನಮಗೆ ಒರಾಯನ್ ಸಂಸ್ಥೆ ಕಡೆಯಿಂದ ಸುಬ್ರಹ್ಮಣ್ಯ ಅವರು ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಕನಕಪುರ ಸುತ್ತಮುತ್ತ, ಸಾತ್ನೂರು ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ ಈ ವಿಡಿಯೋ. ಫುಲ್ ವಿಡಿಯೋ ನೋಡಿ ಪೂರ್ತಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ನಾನಂತೂ ಅಲ್ಟಿಮೇಟ್ ಆಗಿದ್ದೀನಿ ಸರ್. ಬೆಂಗಳೂರು ಸುತ್ತಮುತ್ತ ಎಲ್ಲ ಒರಾಯನ್ ಗ್ರೂಪ್ಸ್ ಅವ್ರದ್ದು ಲೇಔಟ್ನ ಮುಗಿಸಿ ಈಗ ಸಡನ್ ಆಗಿ ಬೆಂಗಳೂರಿಂದ ಕನಕಪುರದ ಹತ್ರ ಸಾತ್ನೂರಿಗೆ ಬಂದಿದ್ದೀವಿ ಅಲ್ಲ ಸರ್? ಕರೆಕ್ಟ್. ಏನಿಗೆ ಬೆಂಗಳೂರು ಬಿಟ್ಟು ಸಾತ್ನೂರು ಕಡೆ? ಸರ್ ಬೆಂಗಳೂರಲ್ಲಿ ಆಲ್ರೆಡಿ ನಾವು ತುಂಬ ಪ್ರಾಜೆಕ್ಟ್ಸನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ದಿ ಬೆಸ್ಟ್ ಈ ಸಾರಿ ಏನು ಇವಾಗ ಈ ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾ ಇದ್ವಿ. ಕಮಿಂಗ್ ಸಂಡೇ ಬಂತು ಬೇರೆ ಲೆವೆಲ್ಗೆ ಅದನ್ನ ಅನ್ಇಮ್ಯಾಜಿನಬಲ್ ಸರ್. ಯಾಕೆಂತಂದ್ರೆ ಆ ರೇಟ್ಗೆ ನಾವು ಇಲ್ಲಿ ಆ ಪ್ರೈಸ್ಗೆ ನಾವು ಇಲ್ಲಿ ಸೈಟ್ಗಳನ್ನು ಕೊಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಸೊ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. 100%. ಇದು ಏನಂತಂದ್ರೆ ಯಾರು ಈಗ ನಿಮ್ಮ ವೀಕ್ಷಕರೆಲ್ಲ ಇದಾರಲ್ಲ ಅವರೆಲ್ಲ ನೋಡಿದ್ರೆ ಅವರೇ ನಿಮ್ಗೆ ಕಮೆಂಟ್ ಹಾಕ್ತಾರೆ. ಸೂಪರ್ ಸರ್. ನಿಮ್ಮ ವೀಕ್ಷಕರಿಗೂ ಸ್ವಾಗತ ಸರ್. ನಿಮಗೂ ನಿಮ್ಮ ವೀಕ್ಷಕರಿಗೂ ತುಂಬಾ ದೊಡ್ಡ ಸ್ವಾಗತ. ನಂಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಟ್ಬೇಡ. ಯಾರೆಲ್ಲ ಬೆಂಗಳೂರಿಂದ ಕನಕಪುರ ಸುತ್ತಮುತ್ತ ಮತ್ತೆ ಸಾತ್ನೂರು ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಇಲ್ಲಿ ಲೇಔಟ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಸುಬ್ರಹ್ಮಣ್ಯ ಸರ್ ತಿಳಿಸ್ಕೊಡ್ತಾರೆ. ಸರ್ ಜಾಸ್ತಿ ತಡ ಮಾಡಿದೆ, ಈಗ ನಾವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಅಂತ ತಿಳಿಸ್ಕೊಟ್ಬಿಡಿ ಸರ್. ಸರ್ ಎಕ್ಸಾಕ್ಟ್ ಆಗಿ ಕನಕಪುರದಿಂದ ಅಪ್ರಾಕ್ಸಿಮೇಟ್ಲಿ ಒಂದು 15 to 17 ಮಿನಿಟ್ಸ್ ಇದು ಟ್ರಾವೆಲ್ ಮಾಡಬೇಕು. ಸಾತನೂರು ಬರುತ್ತೆ. ಸಾತನೂರಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅಲ್ಲಿ ನಮ್ದು ಲೇಔಟ್ ಇದಿದೆ ಸರ್. ಸಾತ್ನೂರೇ ಇದು? ಸಾತ್ನೂರೇ ಸರ್. ಅಲ್ಲಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ. ಹೌದು ಸರ್. ಅಲ್ವಾ ಸರ್? 100%. ಓಕೆ. ಎಷ್ಟಿದೆ ಸರ್ ಸೈಟ್ಸ್ ಇಲ್ಲಿ? ಟೋಟಲ್ ಬಂದು 217 ಸೈಟ್ ಇದೆ ಸರ್. ಟೋಟಲ್ ಪ್ಲಾಟ್ಸ್ 217. ಹೌದು ಸರ್. ಅದರಲ್ಲೆಲ್ಲ ಇದೆಯಾ ಅಥವಾ ಫ್ರೆಶ್ ಆಗಿ ಏನಾದ್ರು ಸೋಲ್ಡ್ ಔಟ್ ಆಗಿದೆಯಾ, ಬುಕ್ಕಿಂಗ್ ಆಗಿದೆಯಾ? ಸರ್ ಏನು ನಾವು ಈಗ ಲಾಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ತನಕ ನಮ್ದು 50 ಬುಕ್ಕಿಂಗ್ಗಳು ಕಂಪ್ಲೀಟ್ ಆಗ್ಬಿಟ್ಟಿದೆ ಸರ್. ಇನ್ ಜಸ್ಟ್ 170+ ಸೈಟ್ಗಳು ಮಾತ್ರ ನಮಗೆ ಉಳಿದಿದೆ. ಈ ಸಂಡೇ ಬಂದ್ಬಿಟ್ಟು ಅದನ್ನೆಲ್ಲ ಫುಲ್ ಏನಿದೆ 170 ನಾವು ಸೋಲ್ಡ್ ಔಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕಾಗಿನೇ ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದು. 100% ಸರ್. ಓಕೆ. ಅಂದ್ರೆ 170ಕ್ಕಿಂತ ಸ್ವಲ್ಪ, ಅಂದ್ರೆ 50+ ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿರೋದ್ರಿಂದ 170+ ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಅದನ್ನ ಬೆಸ್ಟ್ ಪ್ರೈಸ್ ಈ ಕಮಿಂಗ್ ಸಂಡೇ ಮಾತ್ರ ನೀವು ಕೊಡ್ತಾ ಇದ್ದೀರಾ ಅಲ್ವಾ ಸರ್? ಹೌದು ಸರ್. ಓಕೆ ಸೂಪರ್ ಸರ್. ಈಗ ಇನ್ನು 170+ ಸೈಟ್ಗಳಿದಾವೆ ಸರ್. ಯಾವ್ಯಾವ ಫೇಸಿಂಗ್ ಅಲ್ಲಿ ಇದಾವೆ, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸರ್ ಇಲ್ಲಿ ಬಂದು ಟೋಟಲ್ 3 ಫೇಸ್ ಇದೆ ಸರ್. ಇದು ಟೋಟಲ್ ಬಂದ್ಬಿಟ್ಟು 22 ಎಕರೆ ಇದೆ. 22 ಎಕರೆಸ್ ಇದೆ. ಇದರಲ್ಲಿ ಬಂದು ನಾವು ಮೊದಲನೇ ಫೇಸ್ ಬಂದ್ಬಿಟ್ಟು 8 ಎಕರೆಗೆ ಮಾಡಿದ್ದೀವಿ. ಎರಡನೇ ಫೇಸ್ ಬಂದ್ಬಿಟ್ಟು 8 ಎಕರೆಗೆ ಮಾಡಿದ್ದೀವಿ. ಮೂರನೇದು ಬಂದ್ಬಿಟ್ಟು 6 ಎಕರೆಸ್ಗೆ ನಾವು ಕಂಪ್ಲೀಟ್ ಮಾಡಿದ್ದೀವಿ. 6 ಎಕರೆ? ಹೌದು ಹೌದು. 6 ಎಕರೆ.
ಓವರಲ್ಲಿ ಯಾವ ಕಡೆ ಬೇಕಾದ್ರೂ ಅವ್ರು ತಗೋಬಹುದು. ಎಲ್ಲಿ ಬೇಕಾದ್ರೂ ಎಲ್ಲ ಕಡೆನೂ ಅವೈಲಬಿಲಿಟಿ ಇದೆ, ಎಲ್ಲ ಫೇಸಲ್ಲೂ ಇದೆ, ಎಲ್ಲ ಡೈಮೆನ್ಷನ್ನು ಇದೆ. ಸೊ ಯಾರು ಸಂಡೇ ಏನು ಬರ್ತೀರಾ ಅವರಿಗೆ ಎಲ್ಲ ಪ್ಲಾಟ್ಗಳ ಎಲ್ಲ ಫೇಸಿಂಗ್ಗಳು ಎಲ್ಲ ಡೈಮೆನ್ಷನ್ಸ್ ಸಿಕ್ಕುವಂಥ ಚಾನ್ಸಸ್ ಇದೆ. ಬಟ್ ಅರ್ಲಿ ಬರಬೇಕು. ಸಂಡೇ ಯಾರು ಬರ್ತಾರೆ ಸೊ ಏನು 10 ಗಂಟೆ 12 ಗಂಟೆಗೆ ರೀಚ್ ಆಗ್ತೀರಾ ಅವ್ರಿಗೆ ಯಾವುದು ನೀವು ಕೇಳ್ತೀರಾ ಅದೆಲ್ಲ ಸೈಟ್ಗಳು ಸಿಕ್ಕುತ್ತೆ. ಓಕೆ, ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಅಮ್ಯುನಿಟೀಸು ಎಲ್ಲ ಬಂದಿದೆ ಸರ್. ಈಗ ಫುಲ್ಲಿ ಲೋಡೆಡ್ ಅಮ್ಯುನಿಟೀಸು ಏನಂತಂದ್ರೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಇರಲಿ, ಮತ್ತೆ ರೋಡ್ಗಳಿರಲಿ, ಮತ್ತೆ ಬಂದ್ಬಿಟ್ಟು ಪಾರ್ಕ್ಗಳು ಬಂದು ಆಲ್ಮೋಸ್ಟ್ 6 ಪಾರ್ಕ್ಸ್ ಇದೆ ಸರ್. 6 ಪಾರ್ಕ್ಗಳಿದೆ, ದೊಡ್ಡ ದೊಡ್ಡ ಪಾರ್ಕ್ಗಳಿದೆ. ನಿಮಗೆ ಬಂದ್ಬಿಟ್ಟು ಇಂಡಿವಿಜುವಲ್ ಸ್ಯಾನಿಟರಿ ಇರ್ಬೋದು, ಅಥವಾ ನಿಮಗೆ ಬೆಸ್ಕಾಮ್ದು ಕನೆಕ್ಷನ್ ಇರ್ಬೋದು. ಇಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನೇನು ಬೇಕೋ ಎಲ್ಲ ಇದೆ. ಬೇಸಿಕ್ ಮತ್ತೆ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು, ಸಿಂಧೂರ್ ಡೆವಲಪರ್ಸ್ ಅಂತ ಹೇಳಿ ಅದು ಕೂಡ ಆರ್ಚ್ ಇದೆ, ಮತ್ತೆ ಟ್ರೀ ಗಾರ್ಡ್ಗಳು ಕೂಡ ಇದಾವೆ, ಕರೆಂಟಿನ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ. ಟೋಟಲ್ 6 ಪಾರ್ಕ್ಗಳಿದಾವೆ ಸರ್. ಹೌದು. ಓವರ್ ಟ್ಯಾಂಕ್ ಒಂದಿದೆಯಾ? ಓವರ್ ಹೆಡ್ ಟ್ಯಾಂಕ್ ಒಂದಿದೆ ಸರ್. ಬೋರ್ ಎಷ್ಟಿದೆ ಸರ್? ಬೋರ್ ಬಂದ್ಬಿಟ್ಟು 2 ಬೋರ್ ಇದೆ. 2 ಬೋರ್ ಇದಾವೆ. ಹೌದು. ಓಕೆ, ಸೂಪರ್. ಮತ್ತೆ ಗೇಟೆಡ್ ಕಮ್ಯುನಿಟಿ ಅಲ್ಲ ಸರ್? ಹೌದು, ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಸರ್. ಎಂಟೈರ್ ಲೇಔಟ್ಗೆ ಇದೆ. ಸೂಪರ್ ಸರ್. ಮತ್ತೆ ಈ ಲೇಔಟಲ್ಲಿ ಸೈಟ್ ತಗೊಂತಕ್ಕಂಥವ್ರಿಗೆ ಸೊ ಆಲ್ಮೋಸ್ಟ್ ಬೆಂಗಳೂರಲ್ಲಿ ತಗೊಂತಾ ಇದಾರೆ, ಮತ್ತೆ ನಿಯರ್ ಬೈ ಕನಕಪುರಕ್ಕೂ ಬಂದ್ಬಿಟ್ರು. ಕನಕಪುರದಿಂದ ಸಾತ್ನೂರಿಗೆ ಕರ್ಕೊಂಡ್ ಬಂದಿದ್ದೀವಿ ವೀಕ್ಷಕರನ್ನ. ಇಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡೋದಾದ್ರೆ ದಿ ಬೆಸ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಈಗಿನ ಏನು 2025-26 ಅಲ್ಲಿ ನೀವು ಎಲ್ಲಿ ನಾವು ಬೆಂಗಳೂರಲ್ಲಿ ನೋಡಿದ್ರು ಕನಕಪುರ ರೋಡಲ್ಲಿ ನಮಗೆ ಒಂದು ಸಿಂಗಲ್ ಪೀಸ್ ಆಫ್ ಲ್ಯಾಂಡು ಸಿಗ್ತಾ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ಬಿಟ್ಟು ನಮ್ಮ ಹಾರೋಹಳ್ಳಿ ಹತ್ರ ಅನೌನ್ಸ್ ಆಗಿದೆ, ಅದು ಕೆಲಸ ನಡೀತಾ ಇದೆ. ಈಗ STRR ರಿಂಗ್ ರೋಡ್ ಹೋಗಿದೆ, PRR ರಿಂಗ್ ರೋಡ್ ಬರ್ತಾ ಇದೆ. ಸೊ ಎಲ್ಲ ಕನೆಕ್ಟಿವಿಟಿನೂ ತುಂಬಾ ನಿಯರೆಸ್ಟ್ ಅಲ್ಲಿ ನಮಗೆ ಸಿಕ್ಕತ್ತೆ. ಈ ಎಲ್ಲಾ ಒಂದು ಕಾರಣಗಳಿಂದ ನಾವೇನಿದೀವಿ ಇದು ಬಂದು ನಾವು ಮಾಡ್ತಿರೋ ಕೋಟ್ ಏನಿದೆ, ಪ್ರೈಸ್ ಬಂಪರ್ ಆಫರ್ ಏನಿದೆ, ಆ ಆಫರ್ಗೆ ಇದು ತುಂಬಾ ಸೂಟಬಲ್ ಆಗ್ತಿದೆ. ಜೊತೆಗೆ ಪ್ರತಿಯೊಬ್ಬರೂ ಈವನ್ ಇನ್ವೆಸ್ಟ್ಮೆಂಟ್ ಮಾಡೋರಾಗ್ಲಿ, ಇಲ್ಲ ನನಗೆ ತರಕಾರಿ ಅಂಗಡಿ ಮಾಡ್ತಿದ್ದೀನಿ, ಇಲ್ಲ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀನಿ, ಒಂದು ಟೀ ಸ್ಟಾಲ್ ಇಟ್ಕೊಂಡಿದ್ದೀನಿ, ಅಥವಾ ಚಿಕ್ಕ ಅಮೌಂಟ್ ಇದೆ ಅಂತಂದವರು ಸಹ ನಿಮ್ಮ ಏನು ಕನಸಿರುತ್ತೆ, ಯಾರಿಗೆ ತಗೋಬೇಕು ಒಂದು ಜೀವನದಲ್ಲಿ ಒಂದು ಸೈಟನ್ನು ಒಂದು ತಗೋಬೇಕು ಅಂತ ಯಾರು ಕನಸಿರುತ್ತೆ ಅವ್ರಿಗೆಲ್ಲರಿಗೂ ಫುಲ್ಫಿಲ್ ಮಾಡೋಕ್ಕೆ ಅಂತಲೇ ನಾವು ಈ ಪ್ರಾಜೆಕ್ಟನ್ನು ಮಾಡಿರೋದು ಸರ್. ಸೂಪರ್ ಸರ್. ಮಧ್ಯ ರೋಡ್ ಬಂದಿದೆ, ಲೆಫ್ಟ್ ಸೈಡು ಲೇಔಟು, ರೈಟ್ ಸೈಡು ಲೇಔಟ್. ಹೌದು ಸರ್. ಮತ್ತೆ ಅಲ್ಲಿ ಒಂದು ಸಾಕೇತ್ ಮದರ್ ತೆರೇಸಾ ಸ್ಕೂಲ್ ಕೂಡ ಅಟ್ಯಾಚ್ ಆಗಿದೆ. ನಮ್ದೇ ಸರ್ ಸ್ಕೂಲ್ ಅದು. ಇದೇ ಲೇಔಟ್? ಹೌದು, ಲೇಔಟ್ ಸ್ಕೂಲ್ ಇದೆ. ಸೊ ಲೇಔಟ್ ಒಳಗಡೆ ಮನೆಗಳನ್ನು ಕಟ್ಟಿದ್ದೀವಿ. ಸೊ ನೋಡಿ, ನೋಡ್ತಾ ಇದ್ದೀರಾ ಆರ್ಚ್ ಎಲ್ಲ ಸಿಂಧೂರ್ ಡೆವಲಪರ್ಸ್ ಅಂತೇಳಿ. ಸೊ ಟೋಟಲ್ಲು 217 ಸೈಟ್ಗಳಿರ್ತಕ್ಕಂಥ ಲೇಔಟ್ ಇದು. ಸುತ್ತಮುತ್ತ ಡೆವಲಪ್ಮೆಂಟನ್ನು ನೋಡಿದ್ರಿ. ಆಲ್ರೆಡಿ ನೀವು ಒಂದು ವೀಡಿಯೋಸ್ ಕೂಡ ನೋಡ್ತಾ ಇದ್ದೀರಾ. ನಾವು ಬೆಂಗಳೂರಿಂದ ನೈಸ್ ರೋಡಿಂದ ಸ್ಟಾರ್ಟ್ ಆದರೆ ನಾವು ಕನಕಪುರ AD5 ಸ್ಕೂಲ್ ಆಗಿರ್ಬೋದು, ಮತ್ತು ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬರ್ತಾ ಹಾಗೆ ರವಿಶಂಕರ್ ಗುರುಜಿ ಅವ್ರದ್ದು ಆಶ್ರಮ ಆಗಿರ್ಬೋದು, ಇನ್ನು ಸುಮಾರು ನೋಡ್ತಾ ಹೋದರೆ ಕನಕಪುರ ರೋಡು ಮುಗಿಯೋವರೆಗೂ ಬರ್ತಾನೆ ಇರುತ್ತೆ. ಇನ್ನೇನು ಮುಗೀತು ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ದಯಾನಂದ ಸಾಗರ್ ಕಾಲೇಜು ಇದು ಹಾಸ್ಪಿಟಲ್ ದೊಡ್ಡದೊಂದು ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ದಾರೆ ಅಲ್ವಾ ಸರ್? ಅಲ್ಲಿಂದ ಹಾಗೆ ಸ್ಟ್ರೈಟ್ ಆಗಿ ಬಂದು ನಾವು ರೈಟ್ ಸೈಡಿಗೆ ತಗೊಂಡ್ರೆ ಸಾತ್ನೂರು ಟಚ್ ಆಗುತ್ತೆ. ಸಾತ್ನೂರಿಂದ 1.5 ಕಿಲೋಮೀಟರ್ ಒಳಗಡೆ ಬಂದ್ರೆ ಸಾಕು ಸಿಂಧೂರ್ ಡೆವಲಪರ್ಸ್ ಅಂತಕ್ಕಂಥ ಲೇಔಟ್ ರೀಚ್ ಆಗ್ತೀವಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದ್ರೂ ಮಾಡಿ ಅಥವಾ ಮನೆನಾದ್ರೂ ಕಟ್ಟಿ ಅಂತ ನೀವು ಆಗ್ಲೇ ಹೇಳಿದ್ರಿ, ಈಗಲೂ ಕೂಡ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಅಲ್ವಾ ಸರ್? ಓಕೆ, ಮತ್ತೆ ಇಲ್ಲಿವರೆಗೂ ಕರ್ಕೊ ಬರ್ತೀವಿ ಸರ್ ವೀಕ್ಷಕರನ್ನ. ಇಲ್ಲಿ ಸೈಟ್ ಕೂಡ ತಗೋತಾ ಇದಾರೆ, ನೀವು ಓಕೆ ಇಲ್ಲಿ ತಗೋಬಹುದು ಅಂತ ಹೇಳ್ತಾ ಇದೀರಾ. ಅಪ್ರಿಷಿಯೇಷನ್ ಯಾವ ತರ, ಯಾವ್ದ್ರ ಮೇಲೆ ಹೇಳ್ತಾ ಇದೀರಾ ಸರ್? ಇದು ತುಂಬ ಒಳ್ಳೆ ಕ್ವಶನ್ ನೀವು ಮಾಡಿರೋದು ಸರ್. ಇವಾಗ ನೋಡಿ, ಯಾವುದೇ ಒಂದು ವೀಕ್ಷಕರಿಗೂ ಇದನ್ನು ನಾನು ಹೇಳಲೇಬೇಕು. ನೋಡಿ, ಯಾವುದೇ ಒಂದು ಬೆಂಗಳೂರು ಒಳಗಡೆ ನಾವು ತಗೋತೀವಿ ಅಂತಂತಂದರೆ ನಮ್ಮ ಇನ್ವೆಸ್ಟ್ಮೆಂಟು 1 ಕೋಟಿ ಆಗಿರ್ಬೋದು, 1.5 ಕೋಟಿ ಆಗಿರ್ಬೋದು, 2 ಕೋಟಿ ಆಗಿರ್ಬೋದು. ನೀವು ಏನೇ ಹಾಕಿದ್ರೂ ಬೆಂಗಳೂರು ಒಳಗಡೆ ಅದು ಸ್ಯಾಚುರೇಟ್ ಆಗಿರೋ ಜಾಗ ಅಂತಂದರೆ ನಿಮ್ಗೆ ಏನೇ ಇನ್ವೆಸ್ಟ್ ಮಾಡಿದ್ರು 2 ಇಯರ್ಸ್ ಬಿಟ್ಟರು ನಿಮಗೆ 10, 20, 30% ಮ್ಯಾಕ್ಸಿಮಮ್ ನಿಮಗೆ ಅಪ್ರಿಸಿಯೇಷನ್ ಸಿಕ್ಕತ್ತೆ. ಅಂದರೆ ನೀವು 1 ಕೋಟಿ ಹಾಕಿದರೆ 1.25 ಕೋಟಿಗೆ ಅದು ಸೇಲ್ ಆಗುತ್ತೆ. ಅದು ದೊಡ್ಡ ಅಪ್ರಿಸಿಯೇಷನು. ನಾವು ಪರ್ಸೆಂಟೇಜಲ್ಲಿ ಲೆಕ್ಕದಲ್ಲಿ ತೊಗೊಳ್ಳೋದಾದ್ರೆ 20-25% ಅಪ್ರಿಸಿಯೇಷನ್ ಆಗುತ್ತೆ. ಅದೇ ನೀವು ಇಲ್ಲಿ ಬಂದು ಹಾಕಿದ್ರೆ ಏನು 2 ವರ್ಷದಲ್ಲಿ ಏನಿದೆ ಇದು 200% ಅಪ್ರಿಸಿಯೇಷನ್. ಅಂದರೆ ಇವತ್ತು ಒಂದು ರೇಟು ಇಲ್ಲಿ ಹಾಕಿದ್ದೀರಾ ಅಂದರೆ ಅದರ 3ರಷ್ಟು ದುಡ್ಡು ಇಲ್ಲಿ ಬರುತ್ತೆ ಸರ್. ಕಾರಣ ಇಷ್ಟೇ ಸರ್, ವೆರಿ ಸಿಂಪಲ್. ನಿಮ್ಗೆ ಮೊದಲೇ ನಾವು ಹೇಳ್ದಂಗೆನೇ ಅಡ್ವಾಂಟೇಜಸ್ ಹೇಳಿದೆ. ಏನಂತಂತಂದರೆ ಏನಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಈಗ ನೋಡಿ ಸರ್, ನಾವು ಈಗ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಬಂದುಬಿಟ್ಟು ನಮ್ಮದು ಮೆಟ್ರೋ ಸ್ಟೇಷನ್ ಇದೆ. ಇದು ಬಂದುಬಿಟ್ಟು ಹಾರೋಹಳ್ಳಿ ತನಕ ಮಾಡಬೇಕು ಅಂತಂದ್ಬಿಟ್ಟು ಆಲ್ರೆಡಿ ಕಗ್ಲಿಪುರದ ತನಕನೂ ಸ್ವಲ್ಪ ಮಾತುಕತೆ ಎಲ್ಲ ಮುಗಿದು ಹೋಗಿದೆ. ಇನ್ನೇನಿದ್ರು ಸ್ಟಾರ್ಟ್ ಆಗಿದೆ ಕೆಲಸ, ಕಗ್ಲಿಪುರದ ತನಕ ಆಗ್ತಾ ಇದೆ. ಬಟ್ ಅದನ್ನು ಹಾರೋಹಳ್ಳಿ ತನಕ ಮಾಡಬೇಕು ಅಂತ ಆಲ್ರೆಡಿ
ನಿಮಗೆ ಗೊತ್ತಿದೆ ಇದು ಪೇಪರ್ಗಳಲ್ಲೆಲ್ಲ ಬಂದಿದೆ, ಬೇಕಾದ್ರೆ ಪೇಪರ್ ಕಟ್ಔಟ್ ಕೊಡ್ತೀನಿ. ಆ ಕಡೆ ತುಮಕೂರುವರೆಗೂ ಸ್ಯಾಂಕ್ಷನ್ ಆದ್ರೆ ಈ ಕಡೆ ಆರೋಳಿವರೆಗೂ. ಹೌದು ಹೌದು, ಕನಕಪುರ ತನಕ ಮಾಡಬೇಕು ಅಂತಿರೋದು. ಆದರೆ ನಮ್ಗೆ ಈಗ ಸದ್ಯಕ್ಕೆ ಹಾರೋಹಳ್ಳಿ ತನಕ ನಮಗೆ ಎಲ್ಲ ಅಪ್ರೂವಲ್ಗಳು ಆಗಿದೆ. ಯಾವುದು ಮೆಟ್ರೋ ಸ್ಟೇಷನ್ದು, ಮೆಟ್ರೋ ರೈಲ್ದು. ಸೊ ನಮಗೆ ಏನಾಗುತ್ತೆ ಇಲ್ಲಿ ಬೆಸ್ಟ್ ಅಂತಂತಂದರೆ, ನಮಗೆ ಏನಿದೆ ಮೆಟ್ರೋಯಿಂದ ಜಸ್ಟ್ ನಿಮಗೆ ಏನು ಒಂದು 10-25 ಮಿನಿಟ್ಸ್ ನೀವು ಟ್ರಾವೆಲ್ ಮಾಡಿದ್ರೆ ನಮ್ಮದು ಲೇಔಟ್ ಸಿಕ್ಕುತ್ತೆ. ಸೊ ಇವತ್ತಿನ ಮಟ್ಟಕ್ಕೆ ನೀವು ಏನು ಇನ್ವೆಸ್ಟ್ ಮಾಡ್ತೀನಿ ಅಂತಿದ್ದೀರಾ, ನಿಮ್ಮ ಚಿಕ್ಕ ಬಜೆಟನ್ನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ಲು ತ್ರಿಬಲ್ಲು ಆಗೋ ಚಾನ್ಸ್ ಇದೆ. ಜೊತೆಗೆ 1 ಕೋಟಿ 1.5 ಕೋಟಿ ಹಾಕಿ 25% ತೊಗೊಳೋದು ಹೆಂಗೆ, ಕಮ್ಮಿ ಬಂಡವಾಳ ಹಾಕಿ 200-300% ಅಪ್ರಿಸಿಯೇಷನ್ ತೊಗೊಳೋದು ಹೇಗೆ. ಸೊ ಆಲ್ಮೋಸ್ಟ್ ಇದ್ರ ಬಗ್ಗೆ ನಾಲೆಡ್ಜು ಪ್ರತಿಯೊಬ್ಬ ಯಾರು ಬೈ ಮಾಡಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಸೊ ಇದು ಏನಂತಂತಂದರೆ, ಇದು ಒಳ್ಳೆ ಆಪರ್ಚುನಿಟಿ. ಯಾರಿಗೆ ತೊಗೋಬೇಕು, ಒಳ್ಳೆ ಬಜೆಟಲ್ಲಿ ಒಂದು ಸೈಟ್ ತೊಗೋಬೇಕು ಅಂತಿರ್ತಾರೆ, ಮತ್ತು ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಕು ಅಂತಿರ್ತಾರೆ ಅಂಥವ್ರಿಗೆ ಇದು ತುಂಬ ಈಸಿಯಾಗಿ ಗ್ರ್ಯಾಬ್ ಮಾಡುವಂಥ ಒಂದು ಪ್ಲಾಟ್. ಏನು ಡಾಕ್ಯುಮೆಂಟೇಷನ್ ಬರುತ್ತೆ ಸರ್ ಇದು? ಇದು ಬಂದು BMRDA, ಇದು ಬಂದು KPA, ಕನಕಪುರ ಪ್ಲಾನಿಂಗ್ ಅಥಾರಿಟಿಯಿಂದ ನಾವು ಪರ್ಮಿಷನ್ ತಗೊಂಡು BMRDA ಪ್ರಾಜೆಕ್ಟ್ ಮಾಡಿರೋಂಥದ್ದು. ಇದು ಬಂದು ನಿಮ್ಗೆ ಏನಿದೆ ಟೋಟಲ್ ಏರಿಯಾ, ಅದರಲ್ಲಿ ಆಲ್ಮೋಸ್ಟು 40-45% ನಾವು ಪಬ್ಲಿಕ್ ಎಮ್ಯುನಿಟೀಸ್ಗೆ ಪ್ರಾಜೆಕ್ಟ್ ಒಳಗಡೆ ಬಿಟ್ಟು ಅದಕ್ಕೆ 6 ಪಾರ್ಕು ಇದೆಲ್ಲ ಹೇಳಿದ್ದು ನಾನು. ಸೊ ಆಲ್ಮೋಸ್ಟ್ ಎಲ್ಲ ಇದನ್ನು ಖಾತಾದಲ್ಲಿ ನಾವು ಮಾಡಿದ್ದೀವಿ. ಪ್ರತಿಯೊಂದು ಸೈಟ್ಗೂ ಖಾತಾ ಇದೆ ಖಾತಾದಲ್ಲಿ. ಸೊ ಎಲ್ಲ ಬ್ಯಾಂಕ್ಗಳಲ್ಲೂ ನಿಮಗೆ ಲೋನ್ ಅವೈಲಬಿಲಿಟಿ ಸಿಗುತ್ತೆ. ಪರ್ಸೆಂಟೇಜ್ ಆಗ್ಬೋದು ಲೋನು? ಲೋನ್ ಬಂದುಬಿಟ್ಟು ನಿಮಗೆ ಕನ್ಸ್ಟ್ರಕ್ಷನ್ಗೆ ಹೋದರೆ 90-95% ತನಕನೂ ಮಾಡಿಸ್ಕೊಳ್ಳಿ. ಬರೀ ಸೈಟ್ ತೊಗೊತೀನಿ ಅಂದರೆ? ಬರೀ ಸೈಟ್ ತೊಗೋತೀನಿ ಅಂದರೆ 70-75% ಆಗುತ್ತೆ. ಡಿಪೆಂಡ್ ಆನ್ ಪ್ರೊಫೈಲ್ ಚೆನ್ನಾಗಿದ್ರೆ 100%. ಅದು ಸರ್, ಇದು ಕೆಲವೊಂದು ಟೈಮು ನಾನು ಹೇಳೋದಕ್ಕಿಂತನೂ ಪ್ರೊಫೈಲ್ ಕೊಟ್ಟು ಚೆನ್ನಾಗಿದ್ದು ನನಗೆ ಇನ್ನೂ ಒಂದು 5-10% ಎಕ್ಸ್ಟ್ರಾ ಮಾಡಿಕೊಡಿ ಅಂತಂದರೆ 100% ಮಾಡ್ಕೊಳ್ಳೋಣ. ಓಕೆ. ನಮ್ಮದು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳದ್ದು ಟೈಅಪ್ ಆಗಿದೆ. ಸೊ ಎಲ್ಲದನ್ನು ನಾವೇನು ಮಾಡ್ತೀವಿ ಅಂದರೆ, ನೀವು ಬಂದು ಬುಕ್ಕಿಂಗ್ ಮಾಡೋದು ಅಷ್ಟೇ ಇರುತ್ತೆ. ಬುಕ್ಕಿಂಗ್ ಮಾಡಿದ್ಮೇಲೆ ಎಲ್ಲ ಪ್ರೊಸೆಸ್ಸು ನಾವೇ ಮಾಡಿಸ್ಕೊಡ್ತೀವಿ. ನೀವು ಏನು ಕಸ್ಟಮರ್ಗಳಿದ್ದಾರೆ ಅವ್ರು ಎಲ್ಲಿ ನಾನು ಕೆಲಸ ಬಿಟ್ಬಿಟ್ಟು ಎಲ್ಲಿ ಹೋಗಬೇಕು, ನಾನು ಲೋನ್ಗೆ ಓಡಾಡಬೇಕು ಅಥವಾ ಇನ್ನೊಂದು ಡಾಕ್ಯುಮೆಂಟ್ ಓಡಾಡಬೇಕು, ಏನೂ ಇಲ್ಲ ಸರ್. ಪ್ರತಿಯೊಂದನ್ನು ನಾವೇ ಒರಾಯನ್ ಗ್ರೂಪ್ಸಿಂದ ನಾವು ಟೇಕ್ ಕೇರ್ ಮಾಡ್ತೀವಿ. ಟೇಕ್ ಕೇರ್ ಮಾಡಿ ಜಸ್ಟ್ ಅವರು ರಿಜಿಸ್ಟ್ರೇಷನ್ಗೆ ಮಾತ್ರ ಬರಬೇಕು. ಆ ಥರ ನಾವು ಎಲ್ಲ ಏನೇನು ಬೇಕು ಅದೆಲ್ಲದನ್ನು ಹೇಳ್ತೀವಿ. ಬುಕ್ಕಿಂಗ್ ಮಾಡಿ ಹೋದವರು ಸೈಟ್ ನೋಡಿಕೊಂಡು ನೆಕ್ಸ್ಟ್ ಬಂದು ರಿಜಿಸ್ಟ್ರೇಷನ್ ದಿವಸ ಬಂದು ಆ ಸ್ಲಾಟ್ ನಾವು ಬುಕ್ ಮಾಡಿರ್ತೀವಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ, ಆ ಟೈಮಲ್ಲಿ ಬಂದುಬಿಟ್ಟು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋದ್ರೆ ಸಾಕು ಸರ್. ಇನ್ಯಾವುದೇ ಅವರಿಗೆ ರೋಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಸೂಪರ್. ಯಾವ ಫೇಸಿಂಗಲ್ಲಿ ಜಾಸ್ತಿ ಇರ್ತಕ್ಕಂಥ ಸೈಟ್ಗಳು ಸರ್? ಸರ್ ಎಲ್ಲ ಫೇಸಿಂಗಲ್ಲೂ ಇದೆ ಸರ್. ನಿಮಗೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಯಾವ್ಯಾವ ಫೇಸಿಂಗಲ್ಲಿ ನಿಮಗೆ ಲಕ್ಕಿ ಇದೆ, ಯಾವ್ಯಾವ ಫೇಸಿಂಗಲ್ಲಿ ಬೇಕು ಅನ್ಸುತ್ತೋ ಆ ಫೇಸಿಂಗಲ್ಲಿ ತಗೋಬೋದು. ಎಲ್ಲ ಥರ ಅವೈಲಬಿಲಿಟಿ ಇದೆ. 100% ಸರ್. ಸರ್ ಈಗ ಫೈನಲ್ ಆಗಿ ಬಂದ್ಬಿಡೋಣ ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಹೇಳ್ತೀನಿ ಸರ್. ಯಾಕೆ ಅಂತಂದರೆ ಈ ಪ್ರೈಸು ಕೇಳಿದ್ರೆ ಸಾಮಾನ್ಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ನೀವೇ ಅಂತೀರಾ. ಈಗ ನೋಡಿ, ಮಂಡ್ಯದಲ್ಲಿ ಹೋಗಿ ತೊಗೊಂಡ್ರೆ 3,500-4,000, 4,500 ಹಿಂಗೆ ಕೊಟ್ಟು ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ತೊಗೊಂಡ್ರೆ 3,000-4,000 ಕೊಟ್ಟು ಮಾಡ್ತಾ ಇದ್ದಾರೆ. ಬಿಡದಿಲಿ ನಮ್ಮದೇ ಪ್ರಾಜೆಕ್ಟ್ಗಳು ನಡೀತಾ ಇದೆ. 4,500 ರೂಪಾಯಿ, 5,000 ರೂಪಾಯಿ ನಮ್ಮದೇ ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಹಾರೋಹಳ್ಳಿಲಿ ನಮ್ಮದೇ ಪ್ರಾಜೆಕ್ಟ್ ನಡೀತಾ ಇದೆ. 4,500, 5,000 ರೂಪಾಯಿ ಪ್ರಾಜೆಕ್ಟ್ ನಡೀತಾ ಇದೆ. ಸೇಮ್ BMRDA ನಡೀತಾ ಇರೋದು. ಸೊ ನಾವಿಲ್ಲಿ ಇಮ್ಯಾಜಿನೇಬಲ್ ಸರ್. ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಅಷ್ಟು ಕಮ್ಮಿ ರೇಟಿಗೆ ನಾವು ಕೊಟ್ಟು ಮಾಡ್ತಾ ಇದ್ದೀವಿ. ಓಕೆ. ಇವಾಗ ಕೇಳಿ ಸರ್, ಹೇಳಿ. ಯಾಕಂದರೆ ಡಾಕ್ಯುಮೆಂಟೇಷನ್ ಅಂತ ಬಂದರೆ ಅದು ಕೂಡ ಟಾಪಲ್ಲಿದೆ. ಹೌದು. ಮತ್ತು ಡೆವಲಪ್ಮೆಂಟ್ ಅಂತ ಬಂದರೆ ಎಲ್ಲ ಡೆವಲಪ್ಮೆಂಟ್ ಕೊಟ್ಬಿಟ್ಟಿದ್ರೆ ಆ ಸುತ್ತಮುತ್ತ ನೀವು ಎಲ್ಲ ನೋಡ್ಬೋದು. ಮತ್ತು ಕಾಂಪೌಂಡ್ ಫೆಸಿಲಿಟೀಸ್ ಆಗಿರ್ಬೋದು, ಆರ್ಚ್ ಆಗಿರ್ಬೋದು, A1 ಕ್ಲಾಸ್ ಎಲ್ಲ ರೆಡಿ. ಫ್ರೀಲಾನ್ಸ್ ಆಫರ್ ಅಂತನೂ ಅಲ್ಲ, ಆಲ್ರೆಡಿ ರೆಡಿ ಫುಡ್ ಇರ್ತಕ್ಕಂಥ ಲೇಔಟ್ನೇ ತೋರಿಸ್ತಾ ಇದ್ದೀವಿ. ಅದನ್ನು ಕೂಡ ಒಂದು ಅನ್ಇಮ್ಯಾಜಿನೇಬಲ್ ಪ್ರೈಸಲ್ಲಿ ಅಂತ ಹೇಳ್ತಾ ಇದ್ರೆ ಅದು ನಿಮ್ಮ ಬಾಯಿಂದನೇ ಹೇಳ್ಬಿಡಿ. ಈ ಭಾನುವಾರ ಬರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಒಂದೊಳ್ಳೆ ಸೈಟ್ಗಳನ್ನ ಬುಕ್ ಮಾಡ್ಕೊಂಬಿಡ್ಲಿ. ಹೌದು, 100% ಸರ್. ಇದು ಜಸ್ಟ್ ಹೈವೇಯಿಂದ ಕನಕಪುರ ಮಳವಳ್ಳಿ ಮೇಯ್ನ್ ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟರ್ಸಲ್ಲಿ ರೀಚ್ ಆಗುವಂಥದ್ದು ಮೇಯ್ನ್. ಜೊತೆಗೆ ಈಗ ನಾನು ಇದರ ಪ್ರೈಸ್ ಏನು ಹೇಳ್ತಿದ್ದೀನಿ ಅಂತಂತಂದರೆ 1499 ಬಂದುಬಿಟ್ಟು ಇದರ ಪ್ರೈಸ್ ಇರೋದು. 1499, 1,500 ರೂಪಾಯಿಗೆ ₹1 ರೂಪಾಯಿ ಕಡಿಮೆ. 1,500 ರೂಪಾಯಿ ಬಿಟ್ಟು ನಾವು ₹1 ಕಮ್ಮಿ ಮಾಡಿ 1,499 ರೂಪಾಯಿ ಪರ್ ಸ್ಕ್ವೇರ್ ಫೀಟನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ 900 ಸ್ಕ್ವೇರ್ ಫೀಟ್ ಇದೆ, 800 ಸ್ಕ್ವೇರ್ ಫೀಟ್ ಇದೆ, 1,200 ಸ್ಕ್ವೇರ್ ಫೀಟ್ ಇದೆ. ಎಲ್ಲ ರೀತಿಯ ಡೈಮೆನ್ಷನ್ ಇರುವಂಥ ಸೈಟ್ಗಳು ಇದೆ, ಅವೈಲಬಿಲಿಟಿ ಇದೆ. ಬಟ್ ಆಫರಲ್ಲಿ ನೀವು ಕೊಡ್ತಾ ಇರೋ ಪ್ರೈಸು ಸರ್, ನಾವು ಇವಾಗ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಒಂದು ವಿಶೇಷ, ನಮ್ಮ MVP ಚಾನಲ್ಗೆ ನಾನು ಸ್ಪೆಷಲಾಗಿ ಆಫರನ್ನು ಕೊಡ್ತಾ ಇರೋದೇನು ಅಂತಂದರೆ, ಒಂದು ಫಿಕ್ಸ್ಡ್ ಪ್ರೈಸ್ ಹೇಳ್ತಾ ಇದ್ದೀನಿ. ಇವ್ರ ಚಾನಲಿಂದ ನೋಡ್ಕೊಂಡು ಯಾರ್ಯಾರು ಬರ್ತಿದ್ದಾರೆ ಅವ್ರಿಗೆ ಬಂದು ನಾನು ಎಕ್ಸ್ಪೆಕ್ಟ್ ಎಷ್ಟು ಮಾಡ್ಬೋದು ಸರ್, ಕಮ್ಮಿ ಮಾಡ್ಬೋದು ಅಂತ ನೀವು ಏನು ಅಂದ್ಕೊಂಡಿದ್ದೀರಾ ಸರ್? ನಿಮ್ಮ ಚಾನಲಿಂದ ಬಂದರೆ ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ?
ಸರ್ ಅದು ಅದೇ ಹೇಳಕ್ಕಾಗಲ್ಲ ಸರ್, ನಿಮ್ಮ ಆಫರ್ ಮೇಲೆ ಡಿಪೆಂಡ್. ಸೊ ಅದು ಯಾವ ತರ ಸ್ಪೆಷಲ್ MEP ಚಾನಲ್ ಮಾತ್ರ ಕೊಡ್ತಿರೋದು ನಾನು 1299 rupees. ಬರೀ 1300 ರೂಪಾಯಿಗೆ, 1 ರೂಪಾಯಿ ಕಡಿಮೆ, 1299 ರೂಪಾಯಿಗೆ ಯಾರ್ಯಾರು MEP ಚಾನಲ್ನ ನೋಡ್ಕೊಂಡು ಬಂದಿರ್ತಾರೆ, ಜಸ್ಟ್ ಅವ್ರ ಹೆಸರು ಹೇಳಿ ನಾನು MEP ಕಡೆಯಿಂದ ಬಂದಿದ್ದೀನಿ ಅಂತ ಅವ್ರಿಗೆ ನಾನು ಈ ಸ್ಪೆಷಲ್ ಪ್ರೈಸ್ನ ಈ ಸಂಡೇ ಮಾಡಿ ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಯಾರ್ಯಾರು ಬರ್ತಾ ಇದ್ದೀರಾ ಅವರೆಲ್ಲ ನಮ್ಮ ಕಡೆಯಿಂದ ಏನಿರುತ್ತೆ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಫ್ರಮ್ ಡೋರ್ ಸ್ಟೆಪ್ಪಿಂದ. ಸೊ ಯಾರು ಬೇಕಾದರೂ ನೀವು ಏನಿದೆ ಸಂಡೇ ಒಳಗಡೆ, ಸ್ಯಾಟರ್ಡೇಗೆ ಒಳಗಡೆ ನೀವು ನಮ್ಮ ಏನು ನಂಬರ್ ಇದೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕ್ಯಾಬ್ ಬೇಕಿದ್ದರೆ ಕೇಳಿದ್ರೆ ಕ್ಯಾಬ್ ಸರ್ವಿಸನ್ನು ಕೊಡ್ತೀವಿ. ಬಂದು ನೋಡಿ, ದಿ ಬೆಸ್ಟ್ ಇದೆ. ಸೊ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಟ್ ಬೇಕು ನೀವು ಬೇಗ ಬಂದರೆ, ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ಎಲ್ಲರಿಗಿಂತ, ಯಾಕೆ ಅಂತಂದರೆ ಸುಮಾರಷ್ಟು 500 - 600 ಜನ ಕಸ್ಟಮರ್ಗಳು ಬರ್ತಾ ಇದ್ದಾರೆ. ಸೊ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್. ಬೆಸ್ಟ್ ಸೈಟ್ಗಳನ್ನು ಯಾವುದು ಅಂತ ನಾವು ಸಜೆಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀವಿ ಬಂದಾಗ್ಲೂ. ಸೊ ಬೆಸ್ಟ್ ಆಗಿರೋದನ್ನು ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಚಾನಲ್ ಕಡೆಯಿಂದ ನಿಮ್ಮ ವೀಕ್ಷಕರಿಗೆ ನಾನು ಆಫರ್ನ ಕೊಡ್ತಾ ಇದ್ದೀನಿ. ಪ್ರೈಸ್ ಅಂತೂ ಸೂಪರ್ ಸರ್, ಖುಷಿ ಆಯಿತು. 1290 ರೂಪಾಯಿ ಅಂತ 99 ರೂಪಾಯಿ ಅಂತ ಹೇಳಿದ್ರಿ. ಇದೇನು ಲಿಮಿಟೆಡ್ ಟೈಮ್ ಪೀರಿಯಡಾ ಅಥವಾ ಏನು ಇರುತ್ತಾ? ಇಲ್ಲ ಪ್ರೈಸ್ ಇಲ್ಲ ಸರ್, ಇದು ಏನಾಗುತ್ತೆ ಅಂತಂದರೆ ಇದು ಲಿಮಿಟೆಡ್ ಪ್ರೈಸು. ಅದು ನಿಮ್ಮ ಏನು ವೀಕ್ಷಕರಿದ್ದಾರೆ ನಿಮ್ಮ ಕಡೆಯಿಂದ ಬಂದಿರೋ ಕಸ್ಟಮರ್ಗಳಿಗೆ ಮಾತ್ರ ಇರುತ್ತೆ. ಬೇರೆಯವರಿಗೆ 1500 ರೂಪಾಯಿ ಇರುತ್ತೆ. ಈ ಮಂತ್ ಎಂಡ್ ತನಕನೂ ಇದು 1500ರಲ್ಲೇ ಓಡುತ್ತೆ. 1299 ರೂಪಾಯಿ ಏನಿದೆ ಅದು ಬಂದು ಈ ಸಂಡೇ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಇರುತ್ತೆ. ಸ್ಪೆಷಲಿ ನಿಮ್ಮ ಏನು ಕಸ್ಟಮರ್ಗಳು ಬರ್ತಾರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ನಾನು ಮುಂದಕ್ಕೆ ಹೇಳ್ಬೋದು. ನಿಮ್ಮ ರೆಕಮೆಂಡೇಷನಲ್ಲಿ ಬಂದವ್ರಿಗೆ ಎಸ್ಪೆಷಲಿ ನಾನೇನಾದರೂ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ಬೋದು. ಬಟ್ ಈ ಸಂಡೇಗೆ ಮಾತ್ರ 1299 ರೂಪಾಯಿ ಯಾರು ನಿಮ್ಮ ಕಡೆಯಿಂದ ಬರ್ತಾರೆ ಅವ್ರಿಗೆ ಕ್ಲಿಯರ್ ಮಾಡೋಣ. ಸೊ ಕೇಳಿಸ್ಕೊಂಡ್ರಲ್ವಾ, ಸುಬ್ರಹ್ಮಣ್ಯ ಸರ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಕನಕಪುರ ಸಾತ್ನೂರ್ ಹತ್ರ ಯಾರೆಲ್ಲ ಸೈಟ್ ತೊಗೋಬೇಕಂತ ಇದ್ದೀರಾ ನೋಡಿ, BMRDA KPI ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಇದು. ಸೊ ಇಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಸೈಟ್ಗಳಿದ್ದಾವೆ, ಅದನ್ನು ಕೂಡ ತಿಳಿಸ್ಕೊಟ್ರಿ. ಎಲ್ಲ ಫೇಸಿಂಗಲ್ಲಿದ್ದಾವೆ, ಎಲ್ಲ ಡೈಮೆನ್ಷನಲ್ಲೂ ಕೂಡ ಇದ್ದಾವೆ. 1500 ರೂಪಾಯಿ ಮಾಡ್ತಕ್ಕಂಥ ಸೈಟ್ ರೇಟ್ನ ಈ MVP ಕನ್ನಡ ಚಾನಲ್ ಮುಖಾಂತರ ನೀವು ಬಂದು ಇದೇ ಭಾನುವಾರ ಬಂದರೆ 1299 ರೂಪಾಯಿ ಅಂತೇಳಿ ಆಫರ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಲೋನ್ ಫೆಸಿಲಿಟೀಸ್ ಕೂಡ ಇದೆ, ಎಲ್ಲ ಥರದ್ದು ಇದೆ. ಮತ್ತು ಮೇನ್ ಎಲ್ಲೆಲ್ಲಿ ನಿಮಗೆ ಇಲ್ಲೇ ಸೈಟ್ ಬೇಕು, ನನಗೆ ಇದೇ ಜಾಗದಲ್ಲಿ ಬೇಕು, ಎಲ್ಲೆಲ್ಲಿ ಕ್ವಾಲಿಟಿ ಸೈಟ್ಸ್ಗಳು ಇದ್ದಾವೆ, ಯಾವ್ದು ಬೇಕೋ ನೀವು ಚೂಸ್ ಕೂಡ ಮಾಡ್ಕೋಬೋದು ಇದರಲ್ಲಿ, ಅಲ್ವಾ ಸರ್? ಯಾವ ಕಡೆ ಬೇಕಾದ್ರೂ ಅದು ಕೂಡ ಆಪ್ಷನ್ ಕೊಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒರಾಯನ್ ಸಿಂಧು ಡೆವಲಪರ್ಸ್ ಅಂತಕ್ಕಂಥ ಲೇಔಟಲ್ಲಿ ಸೈಟ್ ಬೇಕು ಅಂತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಇನ್ನೊಂದು ಮಾತು ಮುಖ್ಯವಾಗಿ ಹೇಳಬೇಕಾಗಿರೋದು, ಈಗ ಲೋನು ವಿಷಯ ಬಂದಾಗ ಯಾವ ಬ್ಯಾಂಕಲ್ಲಿ ಆಗುತ್ತೆ ಅಂತ ಕೆಲವರು ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಸೊ ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ನಾವು ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ಟೈಅಪ್ ಆಗಿದ್ದೀವಿ. ನಥಿಂಗ್ ಟು ವರಿ. ಏನಪ್ಪ ಇದೇನೋ ಪ್ರೈವೇಟ್ ಬ್ಯಾಂಕು ಅಲ್ಲಿ ಇಲ್ಲಿ ಅಂತ ಏನೂ ಅಂದ್ಕೋಬೇಡಿ. ಎಲ್ಲ ಬ್ಯಾಂಕ್ಗಳಲ್ಲೂ ನಾವು ಲೋನ್ ಮಾಡಿಸಿ ಕೊಡ್ತೇವೆ ಆಸ್ ಪರ್ ಯುವರ್ ಪ್ರೊಫೈಲ್, ನಿಮ್ಮ ಪ್ರೊಫೈಲ್ ಮೇಲೆ. ಜೊತೆಗೆ ನನ್ನ ಹತ್ರ LT ಇಲ್ಲ, ಏನು ಮಾಡೋದು ಹಾಗೆ ಹೀಗೆ ಅಂತಿದ್ರು ಯೋಚನೆ ಮಾಡಬೇಡಿ. ನಾವು ಎಲ್ಲ ಏನು ನಿಮ್ಮ ಹತ್ರ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇಲ್ಲದೆ ಇರೋದು ಇಂಥದ್ದಿದ್ದರೆ ನಾವು ಬೇರೆ ರೀತಿ ನಿಮಗೆ ಯಾವ್ದಾದ್ರು ಇದರಲ್ಲಿ ನಾವು ಲೋನ್ ಫೆಸಿಲಿಟಿಗಳನ್ನು ಬೇರೆ ರೀತಿ, ಇದು ಕಮ್ಮಿ ಬಜೆಟ್ ಇರೋದ್ರಿಂದ ನಾವು ಮಾಡಿಸಿ ಕೊಡೋದಕ್ಕೆ ಏರ್ಪಾಡು ಮಾಡಿಕೊಡ್ಬೋದು. ಅವರ ಏನಿರುತ್ತೆ ಅಕೌಂಟು, ಬ್ಯಾಂಕ್ ಅಕೌಂಟು, ಇದರ ಡೀಟೇಲ್ ಮೇಲೆ ನಾವು ಅದನ್ನು ಮಾಡಬಹುದು. ಸೊ ಅದೊಂದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇದರಲ್ಲಿ ಹೆಂಗೆ ಪ್ರೊಸೆಸ್ ಏನಿರುತ್ತೆ ಅನ್ನೋದು ತುಂಬ ಮುಖ್ಯವಾಗಿ ಬೇಕಾಗಿರೋದು. ನೋಡಿ ಸರ್, ಈಗ ಏನು ಬರ್ತೀರಾ ನೀವು ಬಂದಾಗ ಕಸ್ಟಮರ್ ಏನು ಮಾಡ್ತೀರಾ, 1 ಲಕ್ಷ ಕೊಟ್ಬಿಟ್ಟು ಬುಕ್ಕಿಂಗ್ ಅಮೌಂಟ್ ಇರುತ್ತೆ. 1 ಲ್ಯಾಕ್ ಬುಕ್ಕಿಂಗ್ ಅಮೌಂಟ್ ಕೊಟ್ಟೆ ಇಟ್ಕೆನೆ ನಿಮ್ದು ಏನು ಪ್ಲಾಟ್ ಇದೆ, ಯಾವುದನ್ನು ನೋಡಿರ್ತೀರಾ, ರೇಟನ್ನು ಮಾತಾಡಿರ್ತೀರ, ಅದು ಬಂದುಬಿಟ್ಟು ನಿಮ್ಮ KYCಲಿ ಆ ಪ್ಲಾಟ್ ಬಂದುಬಿಟ್ಟು ನಮ್ಮ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಆಗುತ್ತೆ. ಅಂದರೆ ನಿಮಗೆ ಬೇರೆ ಯಾರಿಗೂ ಸಹ ಅದನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಬರೋದಿಲ್ಲ. ಬ್ಲಾಕ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡ್ತೀವಿ. ಸೊ ನೆಕ್ಸ್ಟ್ ಏನು ನೀವು ಕೊಟ್ಟಿರ್ತೀರಾ 1 ಲಕ್ಷಕ್ಕೆ, ಅದು ನಿಮಗೆ ರೆಸಿಪ್ಟು ನಿಮಗೆ ಬರುತ್ತೆ, ಪ್ರೂಫು. ನೆಕ್ಸ್ಟ್ ಮುಖ್ಯವಾಗಿ ಬೇಕಾಗಿರೋದು ಲೀಗಲ್ ಡಾಕ್ಯುಮೆಂಟು. ನಾನು ನೆಕ್ಸ್ಟ್ ನಿಮಗೆ ಏನಿದೆ ನಮ್ಮದು ಏನು 50-60 ವರ್ಷದ ಡಾಕ್ಯುಮೆಂಟ್ ಇದೆ ಅದೆಲ್ಲದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನಿಮಗೆ 3 to 4 ಡೇಸ್ ಟೈಮ್ ಇರುತ್ತೆ. ನೀವು ಲೀಗಲ್ ವೆರಿಫಿಕೇಷನ್ ಮಾಡಿಕೊಂಡು ಏನು ರಿಮೈನಿಂಗ್ ಎಷ್ಟು ಲೋನ್ ಬೇಕು ಅಂತ ಕನ್ಫರ್ಮ್ ಮಾಡಿರ್ತೀರಾ ಏನು ಬುಕ್ಕಿಂಗ್ ಆಗೋ ಟೈಮಲ್ಲಿ, ಈ ರಿಮೈನಿಂಗ್ ಏನಿದೆ ಅದನ್ನು ನೀವು ಡೌನ್ ಪೇಮೆಂಟ್ ಮಾಡ್ಕೋತೀರಾ. ಡೌನ್ ಪೇಮೆಂಟ್ ಮಾಡ್ಕೊಂಡ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಸೇಲ್ ಅಗ್ರಿಮೆಂಟ್ ಮಾಡ್ತೀವಿ. ಸೇಲ್ ಅಗ್ರಿಮೆಂಟ್ ಇಟ್ಕೊಂಡು ನಾವು ಲೋನ್ಗೆ ಲಾಗಿನ್ ಹಾಕ್ಕೋತೀವಿ. ಇದಕ್ಕೆ ಒಂದು 10 ರಿಂದ 15 ದಿವಸ ಟೈಮ್ ತೊಗೊಳುತ್ತೆ. 10-15 ದಿವಸ ಕಳೆದ ಮೇಲೆ ಏನಾಗುತ್ತೆ ಅಂತಂದ್ರೆ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ.
ಸ್ಯಾಂಕ್ಷನ್ ಲೆಟರ್ ಬಂದಿದೆ, ಬನ್ನಿ ಯಾವತ್ತು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಕೇಳ್ತೀರಿ, ಅವತ್ತು ಬಂದುಬಿಟ್ಟು ರಿಜಿಸ್ಟ್ರೇಷನನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟೇ ಪ್ರೊಸೆಸ್. ಸೊ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ತಗೊಂತಾ ಇದ್ರೆ ಲೀಗಲ್ ಡಾಕ್ಯುಮೆಂಟ್ ವಿತ್ ಸೈಟ್ ಬ್ಲಾಕ್ ಮಾಡ್ಕೊಂಡು. ಹೌದು ಅಲ್ವಾ ಸರ್? ಹೌದು ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿದೀವಲ್ಲ ಸರ್? 100% ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀನಿ ಸರ್. ಸೊ ನೋಡಿ, ಇನ್ನೇನಾದರೂ ಡೌಟ್ಸ್ ಇದ್ರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಪ್ರತಿ ವಿಡಿಯೋದಲ್ಲೂ ಪ್ರತಿ ಸೈಟು ಪ್ರತಿ ಲೇಔಟ್ ಬಗ್ಗೆ ಹೇಳ್ತಾ ಇರ್ತೀನಿ. ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಇರಬೇಕು. ಒಬ್ಬರಲ್ಲ ಇಬ್ರು ಲೀಗಲ್ ಲಾಯರ್ ಹತ್ರ ಇವ್ರು ಕೊಡ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡಿಸಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಖುಷಿಯಾದಲ್ಲಿ ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಹೆಂಗೆ ಹೇಳ್ತೀರಾ ಹಾಗೆ ನಾನು ಒಂದು ಕಸ್ಟಮರ್ ಪರವಾಗಿ ಹೇಳ್ತೀನಿ. ಹೇಳಿ ಸರ್. ನಿಮ್ಮ ಯಾವುದೇ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಲ್ಲ, ಅದರಲ್ಲಿ ಲೀಗಲಿ ಯಾವುದೇ ನೀವು ಒಪಿನಿಯನ್ ಏನೇ ತಂದುಕೊಟ್ರು, ನಮ್ಮದು ಇದು ಸರಿ ಇಲ್ಲ, ಏನಾದ್ರು ಇದರಲ್ಲಿ ಕ್ವೈರೀಸ್ ಇದೆ, ನೀವು ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಏನಾದ್ರು ಹೇಳಿದ್ರೆ ನಿಮ್ಮ 1 ಲಕ್ಷ ರೂಪಾಯಿ ನಿಮಗೆ ರಿಫಂಡ್ ಆಗುತ್ತೆ. ನಾವು 1 ರೂಪಾಯಿನೂ ನಾವು ಹಿಡ್ಕೊಳ್ಳೋದಿಲ್ಲ. ಎಲ್ಲ ಅಮೌಂಟನ್ನು ನಿಮ್ಮದನ್ನು ಯಾವುದೇ ಲೀಗಲ್ ಆಸ್ಪೆಕ್ಟ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ನಾವು 100% ನಿಮ್ಮ ದುಡ್ಡನ್ನು ನಿಮ್ಗೆ ವಾಪಸ್ ಮಾಡ್ತೀವಿ. ಇದು ವರಾಯನ್ ಗ್ರೂಪ್ಸ್ ಕಡೆಯಿಂದ ಲೀಗಲ್ ಆಗಿದೆ. ಅಲ್ಲ, ನಾವು ಇರೋದು ಲೀಗಲ್ ಆಗೇ ಇದ್ದೀವಿ. ನಮ್ದು ಏನಿದೆ ಲೀಗಲ್ಲಿ ಏನೇ ಪ್ರಾಬ್ಲಮ್ ಅಂದರೂ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ಸು 100% ಮಾಡ್ತೀವಿ. ಬಟ್ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ, ನಿಮ್ಮ ದುಡ್ಡಿ ನೀವು ಜವಾಬ್ದಾರಿ. ಸೊ ಯಾಕೆಂದ್ರೆ ಇದಲ್ಲ, ಇದು ಬಿಟ್ಟು ಇನ್ನೂ ಒಂದು 100 ಸೈಟ್ಗಳು ನೋಡ್ತಾ ಇರ್ತಾರೆ. ಎಲ್ಲೋದ್ರೂ ಕೂಡ ಲೀಗಲ್ ಡಾಕ್ಯುಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 100% ಅಲ್ವಾ ಸರ್? ಲೀಗಲ್ಲೇ ತುಂಬ ಇಂಪಾರ್ಟೆಂಟು. ಲೀಗಲನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲಿಂದ ಬಂದು ನಿಮ್ದೇನಿದೆ ಮುಂದುವರಿರಿ. ನಾವು ಏನೇನು ಬೇಕು ನಮ್ಮ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡಿ, ರಿಜಿಸ್ಟ್ರೇಷನ್ ಕಾಪಿ ನಿಮ್ಮ ಕೈ ಕೊಡೋ ತನಕ ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಯಾರಿಗೆಲ್ಲ ಸೈಟ್ ಬೇಕು ಇನ್ನೊಂದ್ಸರಿ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನೋಡಿ. ಬೆಂಗಳೂರಿನ ಕನಕಪುರ ಹತ್ರ ಬರ್ತಕ್ಕಂಥ ಸಾತ್ನೂರ್ ಹತ್ರ 217 ಸೈಟ್ಗಳಿರ್ತಕ್ಕಂಥ ಲೇಔಟು 1299 ರೂಪಾಯಿಗೆ ಫೈನಲ್ ಆಗಿದೆ. ಈ ತಿಂಗಳು ಒಳಗಡೆ ಯಾರೆಲ್ಲ ಬರ್ತೀರೋ ಅವರಿಗೆ ಈ ಪ್ರೈಸ್ ಆಫರಲ್ಲಿ ಕೊಡ್ತಕ್ಕಂಥದ್ದು. ಈ ಭಾನುವಾರ ಸ್ಪಾಟ್ ಬುಕ್ಕಿಂಗ್ ಯಾರೆಲ್ಲ ಮಾಡ್ಕೊತೀರೋ ಅವರಿಗೆ ಆಫರಲ್ಲಿ ಸಿಗ್ತಾ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.